ಪದ್ಮಿನಿ ಮತ್ತೆ ಅನನ್ಯ ಇಬ್ರು ರವಿ ಹತ್ರ ಹೋಗ್ತಾರೆ. ಪದ್ದು ಮಾತು ಶುರು ಮಾಡ್ತಿದ್ದಾಗ್ಲೇ ಅಲ್ಲಿಗೆ ಸಾಮ್ರಾಟ್ ಬರ್ತಾನೆ. ಹಾಗಾಗಿ ಎಲ್ರೂ ಸೈಲೆಂಟ್ ಆಗ್ತಾರೆ. ಏನು ಇಲ್ಲಿ ಡಿಸ್ಕಷನ್ ಅಂತ ಕೇಳ್ತಾನೆ ಸಾಮ್ರಾಟ್. ಏನೂ ಇಲ್ಲ ಸರ್, ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಣ ಅಂತ ಬಂದ್ವು ಅಂತಾಳೆ ಅನನ್ಯ. ಓ ಮೇಡಮ್, ಕ್ಷಮಿಸಿ, ನೀವು ಎಂಪ್ಲಾಯಿ ಅಂತ ಗೊತ್ತಿರ್ಲಿಲ್ಲ. ಪ್ಲೀಸ್ ನನ್ನನ್ನು ಬಿಟ್ಬಿಡಿ ಮೇಡಮ್ ಅಂತಾನೆ ಸಾಮ್ರಾಟ್. ಅನನ್ಯಗೆ ಅವನು ಏನ್ ಮಾಡ್ತಾನೋ ಅನ್ನೋ ಭಯ ಆದ್ರೆ, ಪದ್ದುಗೆ ಇನ್ನೇನಾಗುತ್ತೋ ಅನ್ನೋ ಟೆನ್ಷನ್, ರವಿಗೆ ಏನಾಗ್ತಿದೆ ಅನ್ನೋ ಕುತೂಹಲದ ಜೊತೆಗೆ ಗೊಂದಲ. ಆ ಸಮಯದಲ್ಲೇ ಓಕೆ ಗೈಸ್, ಬನ್ನಿ ಕೆಲ್ಸ ಶುರು ಮಾಡೋಣ ಅಂತ ಸಾಮ್ರಾಟ್ ಹೇಳಿದಾಗ ಮೂವರು ಅಲ್ಲಿಂದ ಹೋಗ್ತಾರೆ. ಸಾಮ್ರಾಟ್ ಬಳಿ ಕ್ಷಮೆ ಕೇಳಲೇಬೇಕು ಅಂತ ಅನನ್ಯ ಯೋಚಿಸ್ತಾ ಇದ್ದಾಗ ಸಾಮ್ರಾಟೆ ಪುನಃ ಅನನ್ಯಾಳನ್ನ ಕರೀತಾಳೆ. ಅವಳು ಟೆನ್ಷನ್ ಇಂದ ಸರ್ ಅಂತಾಳೆ. ಆಗ ಸಾಮ್ರಾಟ್, ಏನಿಲ್ಲ ಮೇಡಮ್, ನೀವೇ ಪ್ರಾಜೆಕ್ಟ್ ಲೀಡ್, ಟೀಮನ್ನ ಕಂಟ್ರೋಲ್ ಮಾಡಿ, ಅವಶ್ಯಕತೆ ಇದ್ರೆ ಎಕ್ಸ್ಟ್ರಾ ವರ್ಕ್ ಕೂಡ ಮಾಡಿಸಿ. ಈ ಪ್ರಾಜೆಕ್ಟ್ ಕಂಪನಿಗೆ ಬಹಳನೇ ಮುಖ್ಯ. ಏನಾದರೂ ಡೌಟ್ಸ್ ಇದ್ರೆ ನನ್ನನ್ನ ಕೇಳಿ, ಬೇರೆ ವಿಷಯಗಳ ಬಗ್ಗೆ ಯೋಚನೆ ಬೇಡ, ಕೇವಲ ಕೆಲಸ ಮಾತ್ರ ಮಾಡಿ ಅಂತ ಅವನು ಅಲ್ಲಿಂದ ಹೋಗ್ತಾನೆ. ಭಯದಲ್ಲಿದ್ದ ಅನನ್ಯಾಗೆ ಅವನು ಅಷ್ಟು ಕೂಲಾಗಿ ಮಾತಾಡಿದ್ದನ್ನ ನೋಡಿ ನಿಶ್ಶಬ್ದವಾಗಿ ನಿಂತು ಅವನನ್ನೇ ನೋಡ್ತಾ ಉಳಿದು ಬಿಡ್ತಾಳೆ. ತನ್ನನ್ನ ಬೈತಾನೆ ಅನ್ಕೊಂಡಿದ್ದ ಸಾಮ್ರಾಟ್ ಏನೂ ಮಾತಾಡದೆ ಹೊರಟು ಹೋಗ್ತಾ ಇರೋದನ್ನ ನೋಡಿದ ಅನನ್ಯ ಅವನು ಹೋದ ದಿಕ್ಕಿನಲ್ಲೇ ನೋಡ್ತಾ ನಿಂತು ಬಿಟ್ಲು. ಆಗ ಅಲ್ಲಿಗೆ ಬಂದ ಪದ್ದು, ಏನೇ ಅವ್ರೇನು ಅನ್ಲಿಲ್ವಾ, ಮತ್ತೆ ಯಾಕಿಷ್ಟು ಟೆನ್ಷನ್ ಪಡ್ತಿದ್ಯಾ ಅಂತ ಕೇಳಿದ್ಲು. ಅದೇ ನನ್ನ ಟೆನ್ಷನ್ ಕಣೆ, ಒಬ್ಬ ಎಂಪ್ಲಾಯಿ ಹಾಗೆಲ್ಲ ಬೈದ್ರು, ಏನೂ ಆಗದೆ ಇರೋ ಹಾಗೆ ಹೊರಟು ಹೋದ. ನನಗ್ಯಾಕೋ ಇದು ಸುನಾಮಿ ಬರೋ ಮುಂಚಿನ ಸೈಲೆನ್ಸ್ ತರ ಇದೆ ಅನ್ಲು ಅನನ್ಯ. ನೀನಂದಿದ್ದು ಕರೆಕ್ಟೇ ಕಣೆ, ಆದ್ರೆ ಅವರು ಇವತ್ತೇ ಬರೋದು ಅಂದ್ರೆ ಏನು, ನೀನು ಅವರನ್ನ ಕರೆದು ಬೈಯೋದು ಅಂದ್ರೆ ಏನು, ಅವರು ನೀನ್ ಯಾರು ಅಂತ ಗೊತ್ತೇ ಇಲ್ಲದೆ ಇರೋ ಹಾಗೆ ಇರೋದು ಅಂದ್ರೆ ಏನು, ಈಗ ನೀನ್ ಇಷ್ಟು ಟೆನ್ಷನ್ ಪಡೋದು ಅಂದ್ರೆ ಏನು, ಅಸಲಿಗೆ ನನಗೆ ಈ ಟಾರ್ಚರ್ ಏನೇ ಅಂತ ತಲೆ ಚಚ್ಕೊಳ್ತಾಳೆ ಪದ್ದು. ಅಷ್ಟರಲ್ಲಿ ಅತ್ತ ಕಡೆಯಿಂದ ಬರ್ತಾ ಇದ್ದ ರವಿ ಇವ್ರ ಮಾತುಗಳನ್ನ ಕೇಳ್ಕೊಂಡು ಇವ್ರ ಹತ್ರಕ್ ಬಂದು ಏನಾಯ್ತು ಅಂತ ಕೇಳಿದ್ರೆ ನಡೆದಿದ್ದೆಲ್ಲವನ್ನ ಹೇಳ್ತಾಳೆ ಅನನ್ಯ. ನಡೆದಿದ್ದೆಲ್ಲವನ್ನ ಕೇಳಿ ಜೋರಾಗಿ ನಗ್ತಾನೆ ರವಿ. ಏನು, ನೀವು ಅವನನ್ನ ಕರೆದು ಬೈದ್ರಾ ಅಂತ ನಗ್ತಾನೆ. ಅವನ ಕಡೆ ಕೋಪದಿಂದ ನೋಡ್ತಿದ್ದ ಅನನ್ಯನ ನೋಡಿ ನಗೋದನ್ನ ನಿಲ್ಸಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಅವನು ಆ ವಿಷಯನ ಲೈಟ್ ಆಗಿ ತಗೊಂಡಿರ್ತಾನೆ, ಅದಕ್ಕೆ ಹಾಗೆ ಹೊರಟು ಹೋದ. ಆದ್ರೆ ಅವನು ಇಂಥದ್ದನ್ನೆಲ್ಲ ದೊಡ್ಡದಾಗಿ ತಲೆ ಕೆಡ್ಸ್ಕೊಳ್ಳಲ್ಲ ಬಿಡಿ. ಮೊದ್ಲು ನೀವು ಈ ವಿಷಯ ಬಿಟ್ಟು ನಮ್ಮ ಪ್ರಾಜೆಕ್ಟ್ ಸಂಗತಿನ ನೋಡಿ. ಸಾಮ್ರಾಟ್ ಹೇಳದ್ನಲ್ಲ, ಇದು ತುಂಬಾನೇ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ ಅಂತ ಅಂತಾನೆ ರವಿ. ಸ್ವಲ್ಪ ನಿಟ್ಟುಸಿರು ಬಿಟ್ಟ ಅನನ್ಯ, ಅಷ್ಟೇ ಅಂತೀರಾ ರವಿ ಅವ್ರೆ ಅಂತ ಕೇಳ್ತಾಳೆ. ಅಷ್ಟೇ, ಇನ್ನ ಆ ವಿಷಯ ಬಿಟ್ಬಿಡಿ ಅಂತಾನೆ ರವಿ. ಆದ್ರೆ ಸಾಮ್ರಾಟ್ ಸರ್ ಇಲ್ಲಿಗೆ ಯಾಕೆ ಬಂದಿದ್ರು ರವಿ, ಅವರು ಮುಂಬೈನಲ್ಲಿ ಇರ್ತಿದ್ರಲ್ವಾ ಅಂತ ಕೇಳ್ತಾಳೆ ಪದ್ದು. ಅರವಿಂದ್ ಅಂಕಲ್ ಕರ್ಸಿದ್ರು, ಇದು ತುಂಬಾನೇ ಇಂಪಾರ್ಟೆಂಟ್ ಪ್ರಾಜೆಕ್ಟು, ಇದನ್ನ ನಾವು ಇನ್ ಟೈಮ್ ನಲ್ಲಿ ಕಂಪ್ಲೀಟ್ ಮಾಡಿದ್ರೆ ನಮ್ಮ ಕಂಪನಿ ಇಂಡಿಯಾದಲ್ಲೇ ಟಾಪ್ 3 ಕಂಪನೀಸ್ ನಲ್ಲಿ ಇರುತ್ತೆ ಅಂತ, ಅದಕ್ಕೆ ಸಾಮ್ರಾಟ್ ಕೂಡ ಅಷ್ಟು ಕನ್ಸರ್ನ್ ತೋರಿಸ್ತಿದ್ದಾನೆ ಅಂತಾನೆ ರವಿ. ಓ ಹೌದಾ ರವಿ ಅವ್ರೆ, ಹಾಗಾದ್ರೆ ನಾವು ಹೇಗಾದ್ರೂ ಕಷ್ಟಪಟ್ಟು ಈ ಪ್ರಾಜೆಕ್ಟ್ ಸಕ್ಸಸ್ ಮಾಡ್ಬೇಕು ಅಂತಾಳೆ ಅನನ್ಯ. ಮಾಡೋಣ ಬಿಡು, ಆದ್ರೆ ಮೊದ್ಲು ಈ ಅವ್ರೆ ಗಿವ್ರೆ ಅನ್ನೋದನ್ನೆಲ್ಲ ಬಿಟ್ಬಿಡು, ರವಿ ಅಂತ ಕರಿ ಅಂತಾನೆ ರವಿ. ಪರವಾಗಿಲ್ಲ ರವಿ ಅವ್ರೆ, ನನ್ಗೆ ಕರೆಯೋಕೆ ಕಷ್ಟ ಅಂತಾಳೆ ಅನನ್ಯ. ಏನು ಕಷ್ಟ ಇಲ್ಲ, ರವಿ ಅಂತ ಕರಿ, ನಾನು ಕೂಡ ನಿನ್ನನ್ನ ಅನನ್ಯ ಅಂತೀನಿ. ಅದು ನಿನಗೆ ಕಷ್ಟ ಅನ್ಸಿದ್ರೆ ನನ್ನನ್ನ ನಿಮ್ಮ ಅಣ್ಣ ಅನ್ಕೋ, ಸರಿನಾ? ಅನ್ಕೋ ಅಷ್ಟೇ, ಆದ್ರೆ ಎಲ್ರು ಮುಂದೆ ಅಣ್ಣ ಅಂತ ಕರೆದ್ರೆ ನಿನ್ನನ್ನ ನೋಡಿ ಎಲ್ರು ಹಾಗೆ ಕರಿಬಹುದು ಅಂತಾನೆ ರವಿ. ಅನನ್ಯ ಪದ್ದು ಇಬ್ರು ನಗ್ತಾರೆ ಅವನ್ ಮಾತ್ ಕೇಳಿ. ರವಿ ಕೂಡ ಅವ್ರ ಜೊತೆಗೆ ನಗ್ತಾನೆ. ಆ ದಿನ ಪೂರ್ತಿ ಹಾಗೆ ಕೆಲಸದಲ್ಲೇ ರವಿ ಪದ್ದು ಜೊತೆ ಕಳೆದು ಹೋಗುತ್ತೆ ಅನನ್ಯಾಗೆ. ಸಾಮ್ರಾಟ್ ಮಾತಾಡಿದ್ರು ವರ್ಕ್ ಬಗ್ಗೆ ಬಿಟ್ರೆ ಬೇರೆ ಟಾಪಿಕ್ ಇಲ್ದೆ ಹೊರಟು ಹೋಗ್ತಾ ಇದ್ದ. ಕೆಲ್ಸ ಮುಗಿಸಿ ಮನೆಗ್ ಹೋದ ಅನನ್ಯ ಹೋದ್ ಕೂಡ್ಲೆ ಸೋಫಾದಲ್ಲಿ ಕುಸಿದು ಬೀಳ್ತಾಳೆ. ಅವಳನ್ನ ಹಾಗೆ ನೋಡಿದ್ದ ಶ್ರೀನಿವಾಸ್ ಅವರು, ಏನಮ್ಮ ತುಂಬಾ ಸ್ಟ್ರೇನ್ ಆದ ಹಾಗಿದೆ, ಫ್ರೆಶ್ ಆಗಿ ಏನಾದ್ರೂ ತಿಂದ್ಬಿಟ್ಟು ಮಲ್ಕೋ ಅಂತಾರೆ. ಅನನ್ಯ ಸರಿ ಅಂತ ಎದ್ದು ಹೋಗಿ ಫ್ರೆಶ್ ಆಗಿ ಊಟ ಮಾಡೋಕೆ ಕೂತ್ಕೋತಾಳೆ.
ನಾನೇ ತಿನ್ನಿಸ್ತೀನಿ, ನೀನ್ ಕೂತ್ಕೋ ಬಂಗಾರ ಅಂತ ಪ್ಲೇಟ್ ತಗೊಂಡು ಬರ್ತಾರೆ ಶ್ರೀನಿವಾಸ್ ಅವರು. ಅನನ್ಯ ಚಿಕ್ಕ ಮಗು ತರ ಕುತ್ಕೊಂಡು ಅವ್ರಪ್ಪನ ಹತ್ರ ತುತ್ತು ತಿಂತಾಳೆ. ಇಷ್ಟಕ್ಕೂ ಆಫೀಸ್ ಹೇಗಿತ್ತು, ಎಲ್ಲ ಓಕೆನಾ ಅಂತ ಕೇಳ್ತಾರೆ ಶ್ರೀನಿವಾಸ್. ಸ್ವಲ್ಪ ನೀರ್ ಕುಡಿದು ನೆಮ್ಮದಿಯಾಗಿ ಎಲ್ಲ ಓಕೆ ಅಪ್ಪ ಅಂತ ಸಾಮ್ರಾಟ್ ವಿಷಯ ಹೇಳ್ತಾಳೆ ಅನನ್ಯ. ಆಗ ಅಲ್ಲೇ ಕುತ್ಕೊಂಡು ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡ್ತಾ ಇದ್ದ ಅರುಣ್ ವರ್ಕ್ ಮಾಡೋದನ್ನ ನಿಲ್ಲಿಸಿ ಜೋರಾಗಿ ನಗ್ತಾನೆ. ನಮ್ಮ ಪ್ರಾಣ ಹಿಂಡ್ತ ನಮ್ಮನ್ನ ಭಯ ಪಡಿಸ್ತಾ ನಮ್ಗೆ ಗಂಡನ್ ತರ ತಯಾರಾಗಿದ್ದ ನಿನ್ನನ್ನ ಮಾತಾಡ್ದೇನೆ ಭಯ ಪಡಿಸಿದಾನೆ ಅಂದ್ರೆ ಅವನೇ ನಿನಗೆ ಸರಿಯಾದ ಗಂಡ ಅಂತಾನೆ ಅರುಣ್. ಅರುಣ್ ಮಾತನ್ನ ಕೇಳಿದ ಅನನ್ಯ ಅವನಿಗೆ ಹೊಡಿತಾ ಅವನ್ ಜೊತೆಗ್ ಜಗಳ ಮಾಡ್ತಾ ಹಾಗೆ ಅವ್ರಪ್ಪನ ಮಡಿಲಲ್ಲೇ ಮಲ್ಕೊಂಡು ಬಿಡ್ತಾಳೆ. ಅವಳನ್ನ ಎತ್ಕೊಂಡು ಅವಳ ರೂಮಲ್ಲಿ ಮಲಗಿಸಿ ಹೊರಟು ಹೋಗ್ತಾರೆ ಶ್ರೀನಿವಾಸ್ ಅವರು. ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದು ಪದ್ಮಿನಿ ಲೇಟ್ ಆಗಿ ಬರ್ತೀನಿ ಅಂತ ಹೇಳಿದ್ರಿಂದ ತಾನೇ ಹೋಗ್ಬೇಕಲ್ಲ ಅಂತ ಫಾಸ್ಟ್ ಆಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಆಫೀಸಿಗೆ ಹೋಗೋಣ ಅನ್ಕೊಳ್ತಾಳೆ ಅನನ್ಯ. ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಹೊರಗಡೆಗೆ ಬರ್ತಿದ್ದ ಅನನ್ಯಾಗೆ ದೂರದಲ್ಲಿ ಯಾರೋ ಒಬ್ರು ಹೆಂಗ್ಸು ತಲೆ ತಿರುಗಿ ಬಿದ್ದು ಹೋಗೋದು ಗಮನಿಸಿ ಅವರ ಹತ್ರಕ್ಕೆ ಓಡ್ ಹೋಗ್ತಾಳೆ. ಅವರನ್ನ ನೋಡಿದ್ರೆ ದೊಡ್ಡ ಮನೆ ಹೆಂಗಸರ ತರ ಇದ್ರು. ಅವ್ರ ಕಡೆಯವ್ರೇನಾದ್ರೂ ಇದಾರೇನೋ ಅಂತ ನೋಡಿ ಯಾರು ಕಾಣಿಸ್ದೇ ಇರೋದ್ರಿಂದ ತಾನೇ ಆಟೋದಲ್ಲಿ ಅವರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಳೆ ಅನನ್ಯ. ಡಾಕ್ಟರ್ ಏನೂ ಅಪಾಯ ಇಲ್ಲ, BP ಜಾಸ್ತಿಯಾಗಿ ಬಿದ್ದು ಹೋಗಿದ್ದಾರೆ ಅಷ್ಟೇ ಅಂತ ಹೇಳಿದ ಮೇಲೆ ನಿಟ್ಟುಸಿರು ಬಿಡ್ತಾಳೆ. ಅವರಿಗೆ ಸಂಬಂಧಪಟ್ಟವರಿಗೆ ಕಾಲ್ ಮಾಡೋಣ ಅಂತ ನೋಡ್ತಾಳೆ. ಆದ್ರೆ ಅವ್ರ ಹತ್ರ ಫೋನ್ ಇಲ್ಲದೆ ಇರೋದ್ರಿಂದ ಏನು ಮಾಡೋಕ್ಕಾಗದೆ ಅವರಿಗೆ ಪ್ರಜ್ಞೆ ಬರೋವರೆಗೂ ಅಲ್ಲೇ ಕೂತ್ಕೋತಾಳೆ. ಅಷ್ಟರಲ್ಲೇ ಪದ್ಮಿನಿ ಕಾಲ್ ಮಾಡಿದಾಗ ವಿಷಯ ಎಲ್ಲವನ್ನ ಹೇಳ್ತಾಳೆ ಅನನ್ಯ. ಆಗ ಪದ್ಮಿನಿ ಜಾಯಿನ್ ಮಾಡಿದ್ಯಲ್ಲ ಇನ್ನು ಬಂದ್ಬಿಡು ಅಂತ ಹೇಳಿದಾಗ ಅವರು ತುಂಬಾನೇ ವೀಕ್ ಆಗಿದ್ದಾರೆ ಕಣೆ, ಫೋನ್ ಕೂಡ ಇಲ್ಲ ಅವ್ರ ಕಡೆಯವರಿಗೆ ಕಾಲ್ ಮಾಡೋಕೆ. ಅವರಿಗೆ ಪ್ರಜ್ಞೆ ಬಂದ ತಕ್ಷಣ ಅವ್ರ ಕಡೆಯವರಿಗೆ ಇನ್ಫಾರ್ಮ್ ಮಾಡಿ ಬರ್ತೀನಿ ಅಂತ ಹೇಳ್ತಾಳೆ ಅನನ್ಯ. ಸಾಮ್ರಾಟ್ ಇನ್ನೂ ಆಫೀಸಿಗೆ ಬಂದಿಲ್ಲ ಅಂತ ಹೇಳಿದ್ರಿಂದ ಸ್ವಲ್ಪ ನೆಮ್ಮದಿಯಾಗಿರ್ತಾಳೆ ಅನನ್ಯ. ಸ್ವಲ್ಪ ಹೊತ್ತಿಗೆ ಆ ಹೆಂಗಸಿಗೆ ಪ್ರಜ್ಞೆ ಬಂದು ನೋಡಿದಾಗ ಹಾಸ್ಪಿಟಲಲ್ಲಿ ಇರೋ ವಿಷಯ ಅರ್ಥ ಆಗಿ ಹೇಳೋಕೆ ಪ್ರಯತ್ನ ಪಡ್ಬೇಕಾದ್ರೆ ಅನನ್ಯ ಅವರನ್ನ ತಡೆದು ಹಾಗೆ ಮಲಗಿಸ್ತಾಳೆ. ಆಂಟಿ ಸಲೈನ್ ಹಾಕಿದ್ದಾರೆ, ಮುಗಿದ ತಕ್ಷಣ ಹೋಗೋಣ ಬಿಡಿ ಅಂತಾಳೆ ಅನನ್ಯ. ಅವರಿಗೆ ಅನನ್ಯನೇ ತನ್ನನ್ನ ಕರ್ಕೊಂಡ್ ಬಂದಿರೋ ವಿಷಯ ಅರ್ಥ ಆಗಿ ನಾನು ಹೋಗ್ತೀನಿ ನೀನು ಹೋಗಮ್ಮ ಅಂದ್ರೂ ಕೂಡ ಅನನ್ಯ ಪರವಾಗಿಲ್ಲ, ನನಗೇನು ತೊಂದರೆ ಇಲ್ಲ, ನೀವು ರೆಸ್ಟ್ ಮಾಡಿ, ನಿಮ್ಮವರಿಗೆ ಕಾಲ್ ಮಾಡ್ತೀರಿ, ನಾನು ಹೋಗಿ ನಿಮ್ಗೆ ಟಿಫನ್ ತಗೊಂಡು ಬರ್ತೀನಿ ಅಂತ ತನ್ನ ಫೋನ್ನ ಅವರಿಗೆ ಕೊಟ್ಟು ಹೊರಗಡೆಗೆ ಹೋಗ್ತಾಳೆ. ಅನನ್ಯ ಬರೋಷ್ಟರಲ್ಲಿ ಅವರು ತಮ್ಮ ಮಗನಿಗೆ ಕಾಲ್ ಮಾಡಿ ಹಾಸ್ಪಿಟಲ್ ಅಡ್ರೆಸ್ ಹೇಳ್ತಾರೆ. ಎಷ್ಟೇ ಬೇಡ ಅಂತ ಹೇಳಿದ್ರು ಅವರಿಗೆ ತಾನೇ ತಿನ್ನಿಸ್ತಾಳೆ ಅನನ್ಯ. ಅವ್ರ ಜೊತೆ ಬೇಗನೆ ಬೆರ್ತು ಮಾತಾಡ್ತಾ ಇರ್ತಾಳೆ. ಹೌದು ಆಂಟಿ, ನಿಮ್ ಹೆಸರೇನು ಅಂತ ಕೇಳ್ತಾಳೆ ಅನನ್ಯ. ನನ್ನ ಹೆಸರು ಸುಹಾಸಿನಿ ಕಣಮ್ಮ ಅಂತಾರೆ ಅವರು. ಓ ಹೌದಾ, ನಿಮ್ ಹಾಗೆ ನಿಮ್ ಹೆಸರು ಕೂಡ ತುಂಬಾನೇ ಚೆನ್ನಾಗಿದೆ ಆಂಟಿ ಅಂತಾಳೆ ಅನನ್ಯ. ಅಷ್ಟ್ರಲ್ಲೇ ಅಮ್ಮ ಅಂತ ಕಂಗಾಲಾಗಿ ಬರ್ತಾನೆ ಅವರ ಮಗ. ಅವನನ್ನ ನೋಡಿ ಶಾಕ್ ಆಗಿ ಸಾಮ್ರಾಟ್ ಸರ್ ನೀವೇನು ಇಲ್ಲಿ ಅಂತ ಅಯೋಮಯವಾಗಿ ನೋಡ್ತಾ ಕೇಳ್ತಾಳೆ ಅನನ್ಯ. ಅನನ್ಯ ಮಾತನ್ನು ಕೂಡ ಕೇಳಿಸ್ಕೊಳ್ದೆ ಒಳಗಡೆಗೆ ಹೋಗಿ ಅಮ್ಮ ಏನಾಯ್ತು, ಹಾಸ್ಪಿಟಲ್ ಅಲ್ಲಿ ಯಾಕಿದ್ಯಾ ಅಂತ ಕಂಗಾಲಾಗಿ ಕೇಳ್ತಾನೆ ಸಾಮ್ರಾಟ್. ಆಗ ಅರ್ಥ ಆಗತ್ತೆ ನಮ್ಮ ಅನನ್ಯಾಗೆ ಅವರು ಸಾಮ್ರಾಟ್ ಅವರ ಅಮ್ಮ ಅಂತ. ಏನಿಲ್ಲ ಕಣೋ, ಸ್ವಲ್ಪ BP ಜಾಸ್ತಿಯಾಗಿ ಗುಡಿ ಹತ್ರ ಬಿದ್ದೋದೆ, ಈ ಹುಡುಗಿನೇ ನನ್ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂತು ಅಂತ ಅನನ್ಯನ ತೋರಿಸ್ತಾರೆ ಸುಹಾಸಿನಿ ಅವರು. ಅಲ್ಲೇ ಇದ್ದ ಅನನ್ಯನ ನೋಡಿ ನೀನಾ ಅಂತ ಕೇಳ್ತಾನೆ ಸಾಮ್ರಾಟ್. ಏನೋ ಈ ಹುಡುಗಿ ನಿನಗೆ ಮೊದ್ಲೇ ಗೊತ್ತಾ ಅಂತ ಕೇಳ್ತಾರೆ ಸುಹಾಸಿನಿ. ಗೊತ್ತಿದೆ ಅಮ್ಮ, ನಮ್ ಆಫೀಸ್ನಲ್ಲೇ ವರ್ಕ್ ಮಾಡ್ತಿದ್ದಾರೆ, ನಾನು ಹೇಳಿದ್ನಲ್ಲ ನನ್ಗೆ ವಾರ್ನಿಂಗ್ ಕೊಟ್ಟಿದ್ಲು ಅಂತ, ಅದು ಇವ್ರೇ ಅಮ್ಮ ಅಂತ ನಗ್ತಾ ಹೇಳ್ತಾನೆ ಸಾಮ್ರಾಟ್. ಸಾರಿ ಸರ್, ಏನೋ ಗೊತ್ತಿಲ್ದೆ ಹಾಗಂದೆ ಅಂತಾಳೆ ಅನನ್ಯ. ಏನೂ ಪರವಾಗಿಲ್ಲ, ನೀವು ಒಬ್ಳು ಹೆಣ್ಣು ಮಗಳಾಗಿ ರಿಯಾಕ್ಟ್ ಮಾಡಿದ್ರಿ, ನಾನೇನು ಅನ್ಕೊಳ್ಳಿಲ್ಲ ಬಿಡಿ, ಅದಕ್ಕೆ ನೆನ್ನೆ ಮಾಮೂಲಾಗಿ ಮಾತಾಡ್ದೆ ಅಂತಾನೆ ಸಾಮ್ರಾಟ್. ಸುಹಾಸಿನಿ ಅವರು ಅನನ್ಯನ ನೋಡಿ ನಗ್ತಾರೆ. ಸಾಮ್ರಾಟ್ ಮಾತಿಗೆ ಅನನ್ಯ ಆನಂದದಿಂದ ಕುಣಿದು ಥ್ಯಾಂಕ್ ಯು ಸರ್,
ನೀವಿನ್ನೇನಾದ್ರೂ ಅನ್ಕೊಂಡಿದ್ದೀರೇನೋ, ನನ್ನನ್ನ ಏನಾದ್ರೂ ಅಂತೀರೇನೋ ಅಂತ ತುಂಬಾನೇ ಭಯಪಟ್ಟೆ ಅಂತಾಳೆ. ಸಾಮ್ರಾಟ್ ನಗ್ತಾನೆ ಅವಳ ಮಾತನ್ನ ಕೇಳಿ. ಸುಹಾಸಿನಿ ಅವರನ್ನ ಡಿಸ್ಚಾರ್ಜ್ ಮಾಡ್ತಿದ್ದ ಹಾಗೆ, ಮೇಡಮ್ ನಾನು ಇನ್ನೂ ಹೋಗ್ತೀನಿ, ಈಗಾಗಲೇ ಲೇಟ್ ಆಗಿದೆ, ಆಫೀಸ್ನಲ್ಲಿ ತುಂಬಾ ವರ್ಕ್ ಇದೆ ಅಂತಾಳೆ ಅನನ್ಯ. ಅದೇನಮ್ಮ, ಇಷ್ಟೊತ್ ತನಕ ಆಂಟಿ ಆಂಟಿ ಅಂದೆ, ಇವಾಗೇನು ಮೇಡಮ್ ಅಂತಿದ್ಯಾ ಅಂತಾರೆ ಸುಹಾಸಿನಿ. ಅಂದ್ರೆ ನೀವು ಸಾಮ್ರಾಟ್ ಸರ್ ಅವರ ಅಮ್ಮ ಅಂತ ಗೊತ್ತಿಲ್ದೆ ಅಂದೆ, ಈಗ ಗೊತ್ತಾಯ್ತಲ್ಲ ಅದಕ್ಕೆ ಮೇಡಮ್ ಅಂದೆ ಮೇಡಮ್ ಅಂತಾಳೆ ಅನನ್ಯ. ಅಯ್ಯೋ ಹುಚ್ಚ ಹುಡ್ಗಿ, ಮೇಡಮ್ ಅನ್ನೋದೇನು ಬೇಡ, ಆಂಟಿ ಅಂತಾನೆ ಕರಿ. ಆಫೀಸ್ಗೆ ಕೂಡ ಸಾಮ್ರಾಟ್ ಕರ್ಕೊಂಡು ಹೋಗ್ತಾನೆ ಬಿಡು, ಹೇಗಿದ್ರು ಅವನು ಬರ್ಬೇಕಲ್ವಾ ಆಫೀಸಿಗೆ ಅಂತಾರೆ ಸುಹಾಸಿನಿ. ಅಯ್ಯೋ ಪರವಾಗಿಲ್ಲ ಆಂಟಿ, ನಾನು ಹೋಗ್ತೀನಿ ಅಂತಾಳೆ ಅನನ್ಯ ಕಂಗಾಲಾಗಿ. ಪರವಾಗಿಲ್ಲ, ನಾನೇ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಸಾಮ್ರಾಟ್ ಹೇಳಿದಾಗ ಒಪ್ಕೊಳ್ತಾಳೆ ಅನನ್ಯ. ಮೂವರು ಸೇರಿ ಸಾಮ್ರಾಟ್ ಮನೆಗೆ ಹೋಗ್ತಾರೆ. ಸುಹಾಸಿನಿ ಅವರನ್ನ ಜಾಗರೂಕತೆಯಿಂದ ಕರ್ಕೊಂಡು ಹೋಗಿ ರೂಮಲ್ಲಿ ಮಲಗಿಸಿ ಕೆಳಗಡೆಗೆ ಬರ್ತಿರುವಾಗ ಅನನ್ಯಳನ್ನ ನಿಲ್ಸಿ ಥ್ಯಾಂಕ್ಸ್ ಹೇಳಿ, ನಾಳೆ ನಮ್ಮ ಮನೇಲಿ ಪೂಜೆ ಇದೆ, ತಪ್ಪದೆ ಬಾ, ನಾಳೆ ಭಾನುವಾರ ತಾನೆ, ಸರಿನಾ ಅಂತ ಕೇಳ್ತಾರೆ ಸುಹಾಸಿನಿ ಅವರು. ಅನನ್ಯ ಸರಿ ಅಂತ ಹೇಳಿ ಕೆಳಗಡೆಗೆ ಬಂದು ಸಾಮ್ರಾಟ್ ಜೊತೆ ಆಫೀಸ್ಗೆ ಹೊರಟು ಹೋಗ್ತಾಳೆ. ಸಾಮ್ರಾಟ್ ಜೊತೆಗೆ ಬರ್ತಾ ಇರೋ ಅನನ್ಯಾಳನ್ನ ನೋಡಿ ಶಾಕ್ ಆಗ್ತಾಳೆ ಪದ್ದು. ಏನೇ ಸರ್ ಜೊತೆಗ್ ಬಂದಿದ್ಯಾ ಅಂತ ಶಾಕ್ ನಿಂದ ಕೇಳ್ತಾಳೆ ಪದ್ದು. ಆಗ ನಡೆದಿದ್ದೆಲ್ಲವನ್ನ ಹೇಳ್ತಾಳೆ ಅನನ್ಯ. ಹಾಗಾದ್ರೆ ನಿನ್ ಟೆನ್ಷನ್ ಎಲ್ಲ ಹೋಯ್ತಲ್ಲ ಅಂತ ಕೇಳ್ತಾಳೆ ಪದ್ದು. ಹೌದು ಕಣೆ ಪದ್ದು, ಸಾಮ್ರಾಟ್ ಸರ್ ತುಂಬಾನೇ ಒಳ್ಳೆಯವರು, ನಾನೇ ತುಂಬಾ ಹೆದರ್ಕೊಂಡಿದ್ದೆ ಅಂತ ಹೇಳ್ತಾಳೆ ಅನನ್ಯ. ನಾನ್ ಹೇಳಿದ್ನಲ್ಲ ಸಾಮ್ರಾಟ್ ಏನು ಅಂತ ಹೇಳ್ಕೊಂಡ್ ಬರ್ತಾನೆ ರವಿ. ಹೌದು ರವಿ ಸರ್ ಏನು ಅನ್ಲಿಲ್ಲ, ಪಾಸಿಟಿವ್ ಆಗಿ ತಗೊಂಡ್ರು ಅಂತಾಳೆ ಅನನ್ಯ. ಹೀಗೆ ಅವತ್ತು ಕೆಲ್ಸ ಮತ್ತೆ ಮಾತುಕತೆಗಳೊಂದಿಗೆ ದಿನ ಕಳೆದೇ ಹೋಗುತ್ತೆ. ಮಾರನೇ ದಿನ ಸುಹಾಸಿನಿ ಅವರು ಬರೋಕ್ ಹೇಳಿದ್ರಿಂದ ಚೆನ್ನಾಗಿ ಸೀರೆ ಉಟ್ಕೊಂಡು ರೆಡಿಯಾಗಿ ಸಾಮ್ರಾಟ್ ಮನೆಗೆ ಬರ್ತಾಳೆ ಅನನ್ಯ. ಅನನ್ಯಗೋಸ್ಕರವೇ ಕಾಯ್ತಾ ಇದ್ದ ಸುಹಾಸಿನಿ ಅವರು ಅವಳನ್ನ ಬಾಗ್ಲಲ್ಲೇ ಬರಮಾಡ್ಕೊಳ್ತಾರೆ. ಮಹಾಲಕ್ಷ್ಮಿ ತರ ಇದೆಯಾ ಕಣಮ್ಮ ಅಂತ ದೃಷ್ಟಿ ಬೇರೆ ತೆಗಿತಾರೆ. ಹೌದು, ಇಷ್ಟಕ್ಕೂ ಇವತ್ತು ಪೂಜೆ ಏನು ಆಂಟಿ, ಏನಾದ್ರೂ ಸ್ಪೆಷಲ್ ಇದ್ಯಾ ಅಂತ ಕೇಳ್ತಾಳೆ ಅನನ್ಯ. ಹೌದಮ್ಮ, ಇದು ನಮ್ಮ ಆಚಾರ, ಪ್ರತಿ ವರ್ಷ ಈ ದಿನ ಗಂಡ ಹೆಂಡತಿ ಪೂಜೆ ಮಾಡಿ ಮನೆ ಸೊಸೆ ಉಪವಾಸ ಇದ್ದು ಸಂಜೆ ಗಂಡನ ಕೈಯಿಂದ ತಿಂದ ಮೇಲೆ ಉಪವಾಸ ಮುಗಿಸ್ಬೇಕು. ಹಾಗ್ ಮಾಡಿದ್ರೆ ಗಂಡನ ಆಯಸ್ಸು ಹೆಚ್ಚಾಗುತ್ತೆ ಅಂತ ನಮ್ಮ ನಂಬಿಕೆ. ಅದೇ ಇವತ್ತಿನ ಪೂಜೆ ಅಂತ ಹೇಳ್ತಾರೆ ಸುಹಾಸಿನಿ ಅವರು. ಓ, ಆದ್ರೆ ಆಂಟಿ ಈಗ ನಿಮ್ಮ ಆರೋಗ್ಯ ಸರಿ ಇಲ್ವಲ್ಲ, ಈಗ ಉಪವಾಸ ಮಾಡ್ಬೇಕಾ ಅಂತ ಕೇಳ್ತಾಳೆ ಅನನ್ಯ. ನಮ್ಗೋಸ್ಕರ ಮಾಡ್ಬೇಕು ಅಂದ್ರೆ ಆರೋಗ್ಯ ನೆನ್ಪಾಗತ್ತೆ, ಆದ್ರೆ ನಮ್ಮವ್ರಿಗೋಸ್ಕರ, ಅದ್ರಲ್ಲೂ ಗಂಡನಿಗೋಸ್ಕರ ಅಂದ್ರೆ ಎಲ್ಲಾನು ಸರಿಯಾಗೇ ಇರತ್ತೆ. ನಾಳೆ ನಿನಗ್ ಮದ್ವೆ ಆದ್ಮೇಲೆ ಗೊತ್ತಾಗತ್ತೆ ನಿನಗೆ ಅಂತ ನಗ್ತಾ ಹೊರಟು ಹೋಗ್ತಾರೆ ಸುಹಾಸಿನಿ ಅವರು. ಅನನ್ಯ ಕೂಡ ನಗ್ತಾ ಸುಹಾಸಿನಿ ಅವ್ರ ಹಿಂದೆ ಹೋಗಿ ಅವರಿಗೆ ಸಹಾಯ ಮಾಡ್ತಾಳೆ. ಪೂಜೆಗೆ ಬೇಕಾದ ಪ್ರತಿಯೊಂದು ವಸ್ತುವನ್ನ ಹತ್ತಿರದಿಂದ ಇದ್ದು ನೋಡ್ಕೊಳ್ತಾಳೆ. ಅವಳನ್ನ ಹಾಗೆ ನೋಡ್ತಾ ಇದ್ರೆ ಮಗಳಿಲ್ಲದ ಕೊರತೆ ನೀಗಿದಂತಾಗಿತ್ತು ಅರವಿಂದ್ ಅವರಿಗೆ. ಎಲ್ಲಾ ಕೆಲ್ಸಗಳನ್ನು ಮುಗಿಸಿ ತುಂಬಾ ಹುಮ್ಮಸ್ಸಿನಿಂದ ತಿರುಗಾಡ್ತಾ ಬಂದು ಪೂಜೆ ಹತ್ರ ಕೂರ್ತಾಳೆ ಅನನ್ಯ. ಸಾಮ್ರಾಟ್ ಕೂಡ ಬಂದು ಅವಳ ಪಕ್ಕದಲ್ಲಿ ಕೂತು ನೀನ್ ಯಾವಾಗ ಬಂದೆ ಅಂತ ಕೇಳ್ತಾನೆ. ನೀವು ಹೇಳೋದಕ್ಕಿಂತ ಮುಂಚೆ ಅಂತ ನಗ್ತಾ ಹೇಳ್ತಾಳೆ ಅನನ್ಯ. ಹೀಗೆ ಆ ದಿನ ಎಲ್ಲ ಅಲ್ಲೇ ಇದ್ದು ಎಲ್ರ ಜೊತೆಗೂ ನಗ್ತಾ ಮಾತಾಡ್ತಾ ತಮಾಷೆ ಮಾಡ್ತಾ ಕೆಲ್ಸಗಳಲ್ಲಿ ಸಹಾಯ ಮಾಡ್ತಾ ಸುಸ್ತೇ ಆಗದೆ ಇರೋ ಹಾಗೆ ತಿರುಗಾಡ್ತಾಳೆ ಅನನ್ಯ. ಓಯ್, ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಏನಾದ್ರೂ ಒಂದ್ ಕೆಲ್ಸ ಮಾಡ್ತಾನೆ ಇದೆಯಾ, ನಿನಗೆ ಇಷ್ಟೊಂದು ಎನರ್ಜಿ ಎಲ್ಲಿಂದ ಬರುತ್ತೆ ಅಂತ ಸಾಮ್ರಾಟ್ ಕೇಳಿದಾಗ, ಬೇಕಾದವ್ರಿಗೋಸ್ಕರ ಇಷ್ಟವಾದವ್ರಿಗೋಸ್ಕರ ಇಷ್ಟಪಟ್ಟು ಏನ್ ಮಾಡಿದ್ರು ಸುಸ್ತು ಅನ್ನೋದೇ ಬರಲ್ಲ ಅಂತ ನಗ್ತಾ ಹೇಳಿ ಹೊರಟು ಹೋಗ್ತಾಳೆ ಅನನ್ಯ. ಹೀಗೆ ಇಡೀ ದಿನ ಅಲ್ಲೇ ಇದ್ದು ರಾತ್ರಿ ಊಟ ಕೂಡ ಮಾಡಿಕೊಂಡು ಸಾಮ್ರಾಟ್ ಜೊತೆ ಕಾರ್ನಲ್ಲಿ ಅವರ ಮನೆಗೆ ಹೊರಡ್ತಾಳೆ ಅನನ್ಯ. ಕಾರ್ನಲ್ಲಿ ಸಾಮ್ರಾಟ್ ಜೊತೆಗೆ ಏನಾದ್ರೂ ಒಂದು ಮಾತಾಡ್ತಲೇ ಇದ್ಲು. ಅಮ್ಮೋ, ನೋಡೋ ಕಾಣಿಸಲ್ಲ, ಆದ್ರೆ ನಿನ್ನಲ್ಲಿ ತುಂಬಾನೇ ಟ್ಯಾಲೆಂಟ್ ಇದೆ, ನಿನ್ನನ್ನ ಸಹಿಸೋದು ತುಂಬಾ ಕಷ್ಟ, ನಿನ್ನನ್ನ ಮದ್ವೆ ಮಾಡ್ಕೊಳ್ಳೋನ್ ಕತೆ ಅಷ್ಟೆ ಅಂತ ನಗ್ತಾನೆ ಸಾಮ್ರಾಟ್. ಸರ್
ಅಂತಾಳೆ ಅನನ್ಯ. ಸಡನ್ ಆಗಿ ಕಾರಿಗೆ ಬ್ರೇಕ್ ಹಾಕ್ತಾನೆ ಸಾಮ್ರಾಟ್. ಏನಾಯ್ತು, ಕೋಪ ಬಂತಾ ಅಂತ ಕೂಡ ಕೇಳ್ತಾನೆ. ಇಲ್ಲ ಸರ್, ನಗು ಬಂತು ಅಂತ ನಗ್ತಾ ಇಳಿತಾಳೆ ಅನನ್ಯ. ಅನನ್ಯ ಸಾಮ್ರಾಟ್ನ ಕೂಡ ಒಳಗಡೆಗ್ ಬರೋಕೆ ಕರೆದಾಗ, ಇಲ್ಲ ಹೋಗ್ಬೇಕು, ಇನ್ನೊಂದ್ಸಲ ಬರ್ತೀನಿ ಅಂತ ಹೋಗ್ತಾನೆ ಸಾಮ್ರಾಟ್. ಅನನ್ಯ ಮನೆಗ್ ಹೋಗ್ತಾಳೆ. ಮಾರನೇ ದಿನದಿಂದ ಆಫೀಸ್ನಲ್ಲಿ ಪ್ರಾಜೆಕ್ಟ್ ಕೆಲ್ಸಗಳು ಅಂತ, ಮೀಟಿಂಗ್ಸ್ ಅಂತ, ಸಾಫ್ಟ್ವೇರ್ ಡಿಸೈನಿಂಗ್ ಅಂತ ಕೆಲ್ಸಗಳು ತಿಳಿದೆ 2 ವಾರಗಳು ಕಳೆದು ಹೋಗುತ್ತೆ. ಸಾಮ್ರಾಟ್ ಮತ್ತೆ ಅನನ್ಯ ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ. ಒಂದಿನ ಅನನ್ಯ ಆಫೀಸ್ ಮೀಟಿಂಗ್ ನಲ್ಲಿರೋವಾಗ ಒಂದು ಕಾಲ್ ಬರುತ್ತೆ. ಆ ಕಾಲ್ ರಿಸೀವ್ ಮಾಡಿ ಮಾತಾಡಿದ ನಂತರ ಅನನ್ಯ ಅಳ್ತಾ ಹೊರಗಡೆಗೆ ಹೋಗ್ತಾಳೆ. ಯಾರು ಎಷ್ಟೇ ತಡೆದ್ರೂ ಅವಳ ಮನಸ್ಸಿನ ಭಾರ ಕಡಿಮೆ ಆಗೋದಿಲ್ಲ. ಕೊನೆಗೆ ಸಾಮ್ರಾಟ್ ಕೂಡ ಅವಳನ್ನ ಸಮಾಧಾನ ಪಡಿಸೋ ಪ್ರಯತ್ನ ಮಾಡ್ತಾನೆ. ಆದ್ರೆ ಅವಳು ಎಷ್ಟೇ ಸಮಾಧಾನ ಮಾಡಿದ್ರೂ ಅಳು ನಿಲ್ಲಿಸ್ತಾ ಇದ್ದಾಗ ಕಾಲ್ ಮಾಡಿದ್ದು ಯಾರು ಅಂತ ಅವಳ ಫೋನ್ ನೋಡ್ತಾನೆ ಸಾಮ್ರಾಟ್. ಕಾಲ್ ಮಾಡಿದ್ದು ಅನನ್ಯ ಅಣ್ಣ ಅರುಣ್. ವಿಷಯ ಏನು ಅಂತ ಎಷ್ಟೇ ಕೇಳಿದ್ರು ಅನನ್ಯ ಹೇಳ್ದೆ ಇದ್ದಾಗ ಸಾಮ್ರಾಟ್ ಕಾಲ್ ಬ್ಯಾಕ್ ಮಾಡ್ತಾನೆ ಅರುಣ್ಗೆ. ಸಾಮ್ರಾಟ್ ಕಾಲ್ ಬ್ಯಾಕ್ ಮಾಡಿದಾಗ ಅರುಣ್ ಕಾಲ್ ಲಿಫ್ಟ್ ಮಾಡಿ ವಿಷಯ ಏನು ಅಂತ ಹೇಳ್ತಾನೆ. ಆಗ ಸಾಮ್ರಾಟ್ಗೆ ಅರ್ಥ ಆಗತ್ತೆ ಅನನ್ಯ ಯಾಕೆ ಅಳ್ತಿದ್ದಾಳೆ ಅಂತ. ತಕ್ಷಣ ಅನನ್ಯ ಹತ್ರ ಹೋಗಿ ಅವಳನ್ನ ಸಮಾಧಾನ ಪಡಿಸೋ ಪ್ರಯತ್ನ ಮಾಡ್ತಾನೆ. ಅನು, ಅಂಕಲ್ಗೆ ಏನೂ ಆಗಲ್ಲ, ಬಾ ನಾವೇ ಅಲ್ಲಿಗೆ ಹೋಗೋಣ ಅಂತ ಕೆಳಗಡೆ ಕುಳಿತು ಅಳ್ತಾ ಇದ್ದ ಅನನ್ಯಳನ್ನ ಎಬ್ಬಿಸ್ತಾನೆ ಸಾಮ್ರಾಟ್. ಮೇಲೆದ್ದ ಅನನ್ಯ ಸಾಮ್ರಾಟ್ನನ್ನ ಗಟ್ಟಿಯಾಗಿ ಹಿಡ್ಕೊಂಡು, ಸಾಮ್ರಾಟ್ ಸರ್, ನನ್ನ ಅಪ್ಪ ಅಂತ ಮಾತುಗಳು ಕೂಡ ಹೊರಡ್ದೆ ಸಾಮ್ರಾಟ್ನನ್ನ ಹಿಡ್ಕೊಂಡೆ ಅಳ್ತಲೇ ಇರ್ತಾಳೆ. ಅವಳ ಪರಿಸ್ಥಿತಿ ಅರ್ಥ ಮಾಡ್ಕೊಂಡ ಸಾಮ್ರಾಟ್ ಅವಳನ್ನ ತನ್ನ ಎದೆಗೆ ಅಪ್ಕೊಳ್ತಾನೆ. ಅತ್ತು ಸಾಮ್ರಾಟ್ನನ್ನ ಹಿಡ್ಕೊಂಡೆ ತಲೆ ತಿರುಗಿ ಬೀಳ್ತಾಳೆ ಅನನ್ಯ. ಬೀಳ್ತಾ ಇದ್ದ ಅನನ್ಯಳನ್ನ ಹಿಡ್ಕೊಂಡು ಪದ್ಮಿನಿನ ಕೂಡ ಜೊತೆ ಕರ್ಕೊಂಡು ಅಲ್ಲಿರೋರ್ಗೆ ವಿಷಯ ಹೇಳಿ ಅನನ್ಯಾಳನ್ನ ಎತ್ಕೊಂಡು ಕಾರ್ನಲ್ಲಿ ಕೂರಿಸ್ಕೊಂಡು ಶ್ರೀನಿವಾಸ್ ಅವರು ಇರೋ ಹಾಸ್ಪಿಟಲ್ಗೆ ಕಾರನ್ನ ಫಾಸ್ಟ್ ಆಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಾನೆ ಸಾಮ್ರಾಟ್. ಇದಿಷ್ಟನ್ನ ನೆನ್ಪಿಸ್ಕೊಂಡ ಅನನ್ಯ ನಿದ್ದೆಯಲ್ಲಿದ್ದವಳು ಅವರ ಅಪ್ಪ ಹಾಸ್ಪಿಟಲಲ್ಲಿದ್ದ ಪರಿಸ್ಥಿತಿ ನೆನಪಾಗಿ ತಕ್ಷಣ ಒಮ್ಮೆಲೆ ಬೆಚ್ಚಿ ಬಿದ್ದು ಅಪ್ಪ ಅಂತ ಎದ್ದೇಳ್ತಾಳೆ. ತಕ್ಷಣ ಕಣ್ಣು ತೆರೆದ ಅನನ್ಯಗೆ ತಾನು ತನ್ನ ರೂಮ್ನಲ್ಲಿರೋ ವಿಷಯ ನೆನಪಾಗಿ ಹಿಂದಿನ ನೆನಪುಗಳು ಬಂದು ಅಳ್ತಾಳೆ ಅನನ್ಯ. ಆಗ ಎದ್ದ ಅನನ್ಯಗೆ ನಿದ್ರೆ ಬರ್ದೆ ಅತ್ತಿಂದಿತ್ತ ತಿರುಗಾಡ್ತಾಳೆ. ಬೆಳಗಾಗ್ತಾ ಇದ್ದಂತೆ ಸ್ನಾನ ಮಾಡಿ ಪೂಜೆ ಮುಗಿಸಿ ಎಲ್ರಿಗೂ ತಿಂಡಿ ರೆಡಿ ಮಾಡ್ತಾಳೆ. ಆಗ ಅಲ್ಲಿಗೆ ಬಂದ ಸುಹಾಸಿನಿಯವರು, ನಿನಗ್ಯಾಕಮ್ಮ ಈ ಕೆಲ್ಸ ಎಲ್ಲ, ಕೆಲ್ಸದವ್ರು ಇದಾರಲ್ವಾ ಅಂದಾಗ, ನಮ್ಮವ್ರಿಗೋಸ್ಕರ ಮಾಡೋ ಕೆಲ್ಸ ಹೇಗ್ ಕೆಲ್ಸ ಆಗತ್ತೆ ಅತ್ತೆ, ಅದು ಪ್ರೀತಿ ಅಷ್ಟೆ ಅಂತ ಹೇಳಿ ತನ್ನ ಕೆಲ್ಸ ತಾನು ಮಾಡ್ಕೊಳ್ತಾಳೆ ಅನನ್ಯ. ಸುಹಾಸಿನಿಯವರು ಏನು ಮಾತಾಡದೆ ಅಲ್ಲಿಂದ ಹೋಗ್ತಾರೆ. ಎಲ್ರೂ ತಿಂಡಿ ಮಾಡಿ ಮಾತಾಡ್ತಾ ಕೂತಿದ್ದಾಗ ಸಾಮ್ರಾಟ್ ಜಾಗಿಂಗ್ ಮುಗಿಸ್ಕೊಂಡು ಅಲ್ಲಿಗೆ ಬರ್ತಾನೆ. ಬೇಗ ಹೋಗಿ ಫ್ರೆಶ್ ಆಗಿ ಬಾ, ತಿಂಡಿ ಮಾಡೋಣ ಅಂತ ಅರವಿಂದ್ ಅವರು ಸಾಮ್ರಾಟ್ಗೆ ಹೇಳ್ತಾರೆ. ಸರಿ ಅಂತ ಹೋಗ್ತಾನೆ ಸಾಮ್ರಾಟ್. ಸ್ವಲ್ಪ ಸಮಯದ ನಂತರ ಸಾಮ್ರಾಟ್ ಫ್ರೆಶ್ ಅಪ್ ಆಗಿ ಬರ್ತಾನೆ. ಸುಹಾಸಿನಿ ಅವರು ಹೇಳ್ದಂತೆ ಅನನ್ಯ ತಿಂಡಿ ಬಡಿಸ್ತಾಳೆ. ಅರವಿಂದ್ ಅವರು ಅಲ್ಲೇ ಇದ್ದಿದ್ರಿಂದ ಸಾಮ್ರಾಟ್ ಏನು ಮಾತಾಡದೆ ತಿಂಡಿ ತಿಂತಾನೆ. ನೀನು ಕೂಡ ತಿನ್ನಮ್ಮ ಅಂತ ಅರವಿಂದ್ ಅವರು ಹೇಳ್ದಾಗ, ಅವ್ರು ತಿಂದ್ಮೇಲೆ ನಾನ್ ತಿಂತೀನಿ ಮಾವಯ್ಯ ಅಂತಾಳೆ ಅನನ್ಯ. ಅವನ್ ತಿಂತಾನೆ, ನೀನು ತಿನ್ನು ಅಂತ ನಾವು ಎಷ್ಟೇ ಹೇಳಿದ್ರು ನೀನ್ ಕೇಳಲಿಲ್ಲ. ಆದ್ರೆ ಅವನು ನೋಡು, ಕನಿಷ್ಠ ಪಕ್ಷ ನೀನ್ ತಿಂದ್ಯಾ ಅಂತ ಕೂಡ ಕೇಳ್ದೇನೆ ತಿಂತಿದ್ದಾನೆ ಅಂತ ಹೇಳ್ತಾರೆ ಅರವಿಂದ್ ಅವರು. ಅವ್ರಿಗೇನೋ ಕೆಲ್ಸ ಇರ್ಬೇಕು ಮಾವಯ್ಯ, ಅದಕ್ಕೆ ಅಷ್ಟು ಫಾಸ್ಟ್ ಆಗಿ ತಿಂತಿದ್ದಾರೆ. ನಾನ್ ತಿಂತೀನಿ, ಮೊದ್ಲು ನೀವು ಟ್ಯಾಬ್ಲೆಟ್ಸ್ ತಗೊಳ್ಳಿ ಅಂತ ಹೇಳಿ ಅನನ್ಯ ಟ್ಯಾಬ್ಲೆಟ್ಸ್ ತರೋಕೆ ಹೋಗ್ತಾಳೆ. ಅನನ್ಯ, ನಮ್ ಮನೆಗ್ ಬಂದ್ಮೇಲೆ ನನಗೆ ಮಗ್ಳಿಲ್ದೇ ಇರೋ ಕೊರತೆನೆ ಗೊತ್ತಾಗ್ತಾ ಇಲ್ಲ ಸುಹಾ. ನಮ್ಗೆ ಮಗ್ಳಿದಿದ್ರು ಕೂಡ ಇಷ್ಟೊಂದ್ ಚೆನ್ನಾಗಿ ನೋಡ್ಕೊಳ್ತಾ ಇರ್ಲಿಲ್ವೇನೋ. ಲೋ ಸಾಮ್ರಾಟ್, ನನ್ ಸೊಸೆನ ಯಾವಾಗ್ಲೂ ಸಂತೋಷವಾಗಿ ನೋಡ್ಕೋಬೇಕು ಅಂತ ಅರವಿಂದ್ ಅವರು ಹೇಳ್ತಾರೆ. ಏನ್ ಹೇಳ್ಬೇಕು ಅಂತ ತಿಳಿದೆ ಸಾಮ್ರಾಟ್ ಸುಮ್ನೆ ನಗ್ತಾನೆ. ಸಾಮ್ರಾಟ್ ಮತ್ತೆ ಅನನ್ಯ ಕೂಡ ತಿಂಡಿ ಮಾಡಿ ಅರವಿಂದ್ ಮತ್ತೆ ಸುಹಾಸಿನಿ ಅವರ ಬಳಿ ಕೂತು ಮಾತಾಡ್ತಾ ಇದ್ದಾಗ ಅಷ್ಟ್ರಲ್ಲಿ ಅಲ್ಲಿಗೆ ಶಾಸ್ತ್ರಿಗಳು ಬರ್ತಾರೆ. ನಮಸ್ಕಾರ ಶಾಸ್ತ್ರಿಗಳೇ, ಏನಿದು ಹೀಗ್ ಬಂದ್ಬಿಟ್ರಿ ಅಂತ ಕೇಳ್ತಾರೆ ಅರವಿಂದ್ ಅವರು. ನಮಸ್ಕಾರ ಅರವಿಂದ್ ಅವ್ರೆ, ಸುಹಾಸಿನಿ ಅಮ್ಮನವರು ಕರೆದ್ರು ಅಂತ ಬಂದಿದ್ದೀನಿ ಅಂತ ಶಾಸ್ತ್ರಿಗಳು ಹೇಳ್ತಾರೆ. ಹೌದಾ, ಏನಿದು ಸುಹಾ,
ಮನೇಲೇನಾದ್ರೂ ಪೂಜೆ ಮಾಡ್ಸೋಣ ಅನ್ಕೊಂಡಿದ್ಯಾ ಅಂತ ಕೇಳ್ತಾರೆ ಅರವಿಂದ್ ಅವರು. ಇಲ್ಲ, ನಮ್ಮ ಸಾಮ್ರಾಟ್ ಮತ್ತೆ ಅನನ್ಯ ಅವರ ಪ್ರಸ್ತುತ ಮುಹೂರ್ತ ಇಡ್ಸೋಕೆ ಕರ್ಸಿದೀನಿ ಅಂತ ಸುಹಾಸಿನಿ ಅವರು ಹೇಳ್ತಾರೆ. ಆ ಮಾತನ್ನ ಕೇಳಿ ಒಮ್ಮೆಲೆ ಸಾಮ್ರಾಟ್ ಮತ್ತೆ ಅನನ್ಯ ಸುಹಾಸಿನಿ ಅವರನ್ನ ನೋಡ್ತಾರೆ. ಕತೆ ಮುಂದುವರಿಯುತ್ತೆ. ಕಥೆಯಲ್ಲಿ ಸ್ವಲ್ಪ ಸ್ವಲ್ಪ ಫ್ಲಾಶ್ ಬ್ಯಾಕ್ ಬರುತ್ತೆ ಮಧ್ಯದಲ್ಲಿ, ಇನ್ನೊಂದ್ 2-3 ಎಪಿಸೋಡು, ಆಮೇಲೆ ಕತೆ ಪ್ರೆಸೆಂಟಿಗೆ ಬರುತ್ತೆ. ಕತೆಗೆ ರೆಸ್ಪಾನ್ಸ್ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂದ್ರೆ ನಾನು ಸ್ಟೋರಿನ ಸ್ಟಾಪ್ ಮಾಡ್ತೀನಿ. ಮತ್ತೆ ತುಂಬಾ ಜನ ಮಿಸ್ಟರ್ ವಿಲನ್ ಸ್ಟೋರಿ ಹಾಕಿ ಅಂತ ಮೆಸೇಜ್ ಮಾಡ್ತಿದ್ದೀರಾ ಕಮೆಂಟ್ಸ್ ಅಲ್ಲಿ. ಮಿಸ್ಟರ್ ವಿಲನ್ ಸ್ಟೋರಿ ಮುಗ್ದಿದೆ, ಒಂದ್ಸಲ ಚೆಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ.